ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತಮಾನಸ ಲಂಕಾಕಾಂಡ ಇದರಿಂದ ಇವತ್ತು ಚೌಪಾಯಿಗಳು ಮತ್ತೆ ದೋಹೆಗಳನ್ನ ತಿಳ್ಕೊಳ್ಳೋಣ. ಯಹಿ ವಿಧಿ ಕೃಪಾ ರೂಪ ಗುಣ ಧಾಮ ರಾಮ ಆಸೀನ್ ಧನ್ಯತೆ ನರ ಯಹಿ ಧ್ಯಾನ ಜೇ रहत सदा लय लीन पूरब दिशा बिलोकी प्रभु देखा उदित मयंक कहत सबहि देखहूँ ससिहि मृगपति सरिस असंक पूरब दिशि गिरि गुहा निवासी परम प्रताप तेज बल राशि मत नाग तम कुंभ बिदारी ससी केसरी गगन बनचारी बिथुरे नभ मुकुताहल तारा निसी सुंदरी केर सिंगारा कह प्रभु ससी महु मेचकताई कहहु काह निज निज मति भाई कह सुग्रीव सुनहु रघुराई ससी महु प्रगट भूमि के झाई मारेवु राहु ससी ही कह कोई उर मह परि श्यामता सोई कोवु कह जब विधि रति मुख कीन्हा सार भाग ससी कर हरि लीन्हा छिद्र सो प्रगट इंदु उर माही तेहि मग देखिय नभ परिछाही प्रभु कह गरल बंधु ससी केरा अति प्रिय निज उर दीन्ह बसेरा बिष संजुत कर निकर पसारी ಜಾರತ್ ಬಿರಹವಂತ ನರ ನಾರಿ. ಇವು ಚೌಪಾಯಿಗಳು ಮತ್ತೆ ದೋಹೆಗಳು. ಈಗ ಇದರ ಅರ್ಥವನ್ನ ತಿಳ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಏನು ಹೇಳ್ತಾ ಇದ್ದಾರೆ, ರಾಮ ಸುಗ್ರೀವನ ತೊಡೆ ಮೇಲೆ ಮಲ್ಕೊಂಡಿದ್ದಾನೆ, ಅವನು ಬಾಣಗಳನ್ನ ಸರಿ ಮಾಡ್ತಾ ಇದ್ದಾನೆ, ಅಂದ್ರೆ ಒಂದು ಚೂಪ್ ಮಾಡ್ಕೊಳ್ತಾ ಇದ್ದಾನೆ. ವಿಭೀಷಣ ಪ್ರಭುವಿನ ಕಿವಿಯಲ್ಲಿ ಪಿಸು ಧ್ವನಿಯಲ್ಲಿ ಏನನ್ನೋ ಹೇಳ್ತಾ ಇದ್ದಾನೆ. ಅಂಗದ ಮತ್ತೆ ಹನುಮಂತ ಪ್ರಭುವಿನ ಚರಣಗಳನ್ನ ಒತ್ತುತ್ತಾ ಇದ್ರು. ಮತ್ತೆ ಲಕ್ಷ್ಮಣ ಕೈಯಲ್ಲಿ ಧನುರ್ಬಾಣಗಳನ್ನ ಧರಿಸ್ಕೊಂಡು ಪ್ರಭುವಿನ ಹಿಂಭಾಗದಲ್ಲಿ ವೀರಾಸನದಲ್ಲಿ ಕೂತ್ಕೊಂಡಿದ್ದಾನೆ. ಕೃಪಾ ಸೌಂದರ್ಯ ಸದ್ಗುಣೋಪೀತನಾದಂತಹ, ಅಂದ್ರೆ ಎಲ್ಲ ಸದ್ಗುಣಗಳು ಇರುವಂತಹ ಶ್ರೀರಾಮ ಈ ರೀತಿ ಅವನು ವಿರಾಜಿಸಿದ್ದ. ಅಂದ್ರೆ ರಾಮ ಹೇಗೆ ಅಲ್ಲಿ ಮಲಗಿದ್ದ ಅಥವಾ ಅವನು ಏನು ಮಾಡ್ತಾ ಇದ್ದ ಅನ್ನೋದ್ರ ಬಗ್ಗೆ ಇಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾರೆ. ಇಂತಹ ಮಂಗಳ ಮೂರ್ತಿಯನ್ನ ಸದಾ ಧ್ಯಾನ ಮಾಡುವಂತ ಜನರೇ ಧನ್ಯರು ಅಂತ ಅಂದ್ಬಿಟ್ಟು ಇಲ್ಲಿ ತುಳಸಿದಾಸರು ಹೇಳ್ತಾ ಇದ್ದಾರೆ. ಅಂದ್ರೆ ಆ ಭಗವಂತನ ಮಂಗಳ ಮೂರ್ತಿಯನ್ನ ಯಾರು ಧ್ಯಾನಿಸ್ತಾರೋ ಅವ್ರು ನಿಜವಾಗ್ಲೂ ಪುಣ್ಯ ಮಾಡಿರುವಂಥವ್ರು, ಅವರು ಧನ್ಯರು, ಶ್ರೇಷ್ಠರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಮೂಡಣ ದಿಕ್ಕಿನ ಕಡೆ ಕಣ್ಣು ಹಾಯಿಸಿ ಪ್ರಭು ಏನು ಹೇಳ್ತಾನೆ, ಚಂದ್ರೋದಯವನ್ನ ವೀಕ್ಷಣೆ ಮಾಡ್ತಾ ಸಿಂಹದಂತೆ ಆ ಚಂದ್ರ ಹೇಗೆ ನಿರ್ಭಯನಾಗಿದ್ದಾನೆ ನೋಡಿ ಅಂತಂದ್ಬಿಟ್ಟು ಹೇಳ್ತಾನೆ. ಅಂದ್ರೆ ಎಲ್ಲರೂ ತಮ್ಮ ತಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಆಗ ರಾಮ ಏನು ಮಾಡ್ತಾ ಇದ್ದಾನೆ, ಚಂದ್ರನನ್ನ ನೋಡಿ ಅಲ್ಲಿದ್ದಂಥವ್ರು ಎಲ್ಲರಿಗೂ ಹೇಳ್ತಾನೆ, ಸಿಂಹದ ಹಾಗೆ ಅವನು ನಿರ್ಭಯನಾಗಿದ್ದಾನೆ ಚಂದ್ರ ನೋಡಿ ಅಂತನ್ಬಿಟ್ಟು. ಪೂರ್ವ ದಿಕ್ಕು ಅನ್ನುವಂತಹ ಗಿರಿಗಹ್ವರದಲ್ಲಿರುವಂತಹ ಪರಮ ಪ್ರತಾಪಿಯಾದಂತಹ ತೇಜೋಬಲ ಸಂಪನ್ನನಾದಂತಹ ಶಶಿಕೇಸರಿಯ ಕಾರ್ಗತ್ತಲೆ ಅನ್ನುವಂತಹ ಮದ ಗಜದ ಕುಂಭಸ್ಥಳವನ್ನು ಒಡೆದು ಗಗನದಲ್ಲಿ ನಿರ್ಭಯವಾಗಿ ಅವನು ವಿಹರಿಸ್ತಾ ಇದ್ದಾನೆ. ಅಂದ್ರೆ ಇಲ್ಲಿ ಸೂರ್ಯನನ್ನ ಭಗವಂತ ವಿವರಣೆ ಮಾಡಿ ಹೇಳ್ತಾ ಇದ್ದಾನೆ. ಪೂರ್ವ ದಿಕ್ಕು ಅನ್ನೋದು ಒಂದು ಗಿರಿಗಹ್ವರ ಅಂತ ತಗೊಂಡಾಗ ಪರಮ ಪ್ರತಾಪಿಯಾದ ತೇಜೋಬಲ ಸಂಪನ್ನನಾದ ಶಶಿಕೇಶರಿಯ ಕಾರ್ಗತ್ತಲೆ ಅನ್ನುವಂತಹ ಮದಗಜದ, ಅಂದ್ರೆ ಇಲ್ಲಿ ಶಶಿಕೇಸರಿ ಅನ್ನುವಂಥದ್ದು ಕಾರ್ಗತ್ತಲೆ, ಅಂದ್ರೆ ಆ ಕೇಸರ ಇರತ್ತಲ್ಲ, ಅಂದ್ರೆ ಕೂದಲಿರುತ್ತಲ್ಲ, ಅದು ಕಾರ್ಗತ್ತಲೆ ತರ ಕಾಣಿಸ್ತಾ ಇದೆ ಅನ್ನುವಂಥ ಮದಗಜ ಕುಂಭಸ್ಥಳವನ್ನೇ ಒಡೆದು ಹೇಗೆ ಅದು ಬರುತ್ತೋ ಆ ರೀತಿ ಇಲ್ಲಿ ಗಗನದಲ್ಲಿ ಚಂದ್ರ ವಿಹರಿಸ್ತಾ ಇದ್ದಾನೆ. ಕಾರ್ಗತ್ತಲು ತುಂಬಿದೆ, ಆದ್ರೂ ಕೂಡ ಚಂದ್ರ ನಿರ್ಭಯವಾಗಿ ಅವನು ವಿಹರಣೆ ಮಾಡ್ತಾ ಇದ್ದಾನೆ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಆಕಾಶದಲ್ಲಿ ಹರಡಿರುವಂತಹ ತಾರೆಗಳೆಲ್ಲ ಮುತ್ತುಗಳು ಹಾಗೆ, ಅವುಗಳಿಂದ ನಿಶಾ ಸುಂದರಿ ಅಂದ್ರೆ ರಾತ್ರಿ ಅನ್ನುವಂಥದ್ದನ್ನ ಒಂದು ಸುಂದರಿಗೆ ಹೋಲಿಸಿ ಹೇಳ್ತಾ ಇದ್ದಾರೆ. ಅವಳು ಶೃಂಗಾರವಾಗಿದ್ದಾಳೆ. ಮತ್ತೆ ಪ್ರಭು ಹೇಳ್ತಾನೆ, ಸೋದರರೇ, ಚಂದ್ರನಲ್ಲಿರುವಂತಹ ಕಳಂಕ ಏನು ಅನ್ನೋದು ನಿಮಗೆ ತೋಚಿದ ಹಾಗೆ ಹೇಳಿ ನೋಡೋಣ. ಈಗ ಚಂದ್ರ ಎಷ್ಟೇ ಬಿಳುಪಾಗಿದ್ರು ಕೂಡ ಅವನಲ್ಲಿ ಒಂದೇ ಒಂದು ಕಲೆ ತರ ಕಾಣಿಸುತ್ತೆ ನಮಗೆ ಅಲ್ವಾ. ಆ ಕಳಂಕ ಏನು ಅನ್ನೋದನ್ನ ನಿಮಗೆ ಏನು ಗೊತ್ತೋ ಅಥವಾ ಯಾವ ರೀತಿ ನೀವು ತಿಳ್ಕೊಂಡಿದ್ದೀರೋ ಅದನ್ನ ನನಗೆ ತಿಳಿಸಿ ಅಂತನ್ಬಿಟ್ಟು
ಕೇಳಿದಾಗ ಸುಗ್ರೀವ ಹೇಳ್ತಾನೆ, ನೋಡಿ ಇಲ್ಲಿ ಅವ್ರವ್ರ ಮನಸ್ಥಿತಿ ಹೇಗಿರುತ್ತೋ ಆ ರೀತಿ ಅವರು ಚಂದ್ರನನ್ನ ನೋಡ್ತಾರೆ. ಅಂದ್ರೆ ನಾವ್ ಯಾರನ್ನಾದ್ರೂ ನೋಡ್ಬೇಕಾದ್ರೆ ಅವರಲ್ಲಿ ಏನಾದ್ರೂ ಒಂದು ಕಳಂಕ, ಕಪ್ಪು ಚುಕ್ಕೆ ಏನಾದ್ರೂ ಇದ್ರೂ ಕೂಡ ನಮ್ಮ ಮನಸ್ಥಿತಿ ಹೇಗಿರುತ್ತೋ ಹಾಗೆ ನಾವು ಅವ್ರನ್ನ ನೋಡ್ತೀವಿ ಮತ್ತೆ ಅರ್ಥ ಮಾಡ್ಕೊಳ್ತೀವಿ. ಅದನ್ನ ಇಲ್ಲಿ ಭಗವಂತ ತಿಳ್ಕೊಳ್ಳೋದಕ್ಕೆ ಅಲ್ಲಿರೋರ್ನೆಲ್ಲ ಕೇಳ್ತಾನೆ. ಆ ಚಂದ್ರನಲ್ಲಿರುವಂತಹ ಕಳಂಕ ಏನು ಅನ್ನೋದನ್ನ ನೀವು ನಿಮಗ್ ತೋಚದ ಹಾಗೆ ಹೇಳಿ ಅಂತಂದಾಗ ಸುಗ್ರೀವ ಏನ್ ಹೇಳ್ತಾನೆ, ರಘುನಾಥ ಕೇಳಿ, ಚಂದ್ರನಲ್ಲಿ ಭೂಮಿಯ ನೆರಳು ಪ್ರತಿಬಿಂಬಿಸ್ತಾ ಇದೆ. ಅಂದ್ರೆ ಇಲ್ಲಿ ಇವನೇನ್ ಅರ್ಥ ಮಾಡ್ಕೊಂಡಿದ್ದಾನೆ, ಆ ಚಂದ್ರನ ಮೇಲೆ ಭೂಮಿಯ ನೆರಳು ಬಿದ್ದಿರೋದ್ರಿಂದ ಅದು ಪ್ರತಿಬಿಂಬಿಸ್ತಾ ಇರೋದ್ರಿಂದ ನಮಗೆ ಆ ರೀತಿ ಕಾಣಿಸ್ತಾ ಇದೆ. ಅದು ಕಳಂಕ ಅಲ್ಲ, ಚಂದ್ರನ ಮೇಲೆ ಭೂಮಿಯ ನೆರಳು ಪ್ರತಿಬಿಂಬಿಸ್ತಾ ಇರೋದ್ರಿಂದ ಆ ರೀತಿ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ಇನ್ನೊಬ್ಬ ಹೇಳ್ತಾನೆ, ರಾಹು ಚಂದ್ರನನ್ನ ಸದೆ ಬಡ್ದಿದ್ನಲ್ಲ, ಆ ಏಟಿನ ಕಪ್ಪು ಕಲೆ ಅವನ ಎದೆ ಮೇಲೆ ಕಾಣಿಸ್ತಾ ಇರೋದು ಅಂತಂದ್ಬಿಟ್ಟು ಇಲ್ಲಿ ಇನ್ನೊಬ್ರು ಹೇಳ್ತಾರೆ. ಅಂದ್ರೆ ಅವ್ರು ನೋಡೋ ಪ್ರಕಾರ ರಾಹುಗೂ ಚಂದ್ರನಿಗೂ ಒಡೆದಾಟ ನಡೆದಿರುತ್ತಲ್ಲ, ಆ ರಾಹು ಹೊಡೆದಿರೋ ಏಟು ಅವನ ಎದೆ ಮೇಲೆ ಹಾಗೆ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ಹೇಳ್ತಾರೆ. ಆಗ ಇನ್ನೊಬ್ಬ ಹೇಳ್ತಾನೆ, ಬ್ರಹ್ಮದೇವರು ಕಾಮದೇವನ ಪತ್ನಿ ಹೆಂಡತಿ ಇರ್ತಾಳಲ್ಲ ರತಿ, ಅವಳನ್ನ ಸೃಷ್ಟಿ ಮಾಡಿದಾಗ, ಯಾಕಂದ್ರೆ ಕಾಮದೇವ ಮನ್ಮಥ ಅವನು ತುಂಬಾನೇ ಸೌಂದರ್ಯ ಇರೋನು, ಅವನಿಗೆ ಹೆಂಡತಿಯಾಗಿ ಬರೋವಳು ಕೂಡ ಸೌಂದರ್ಯವತಿಯಾಗಿರ್ಬೇಕು. ಆ ರತಿಯನ್ನ ಸೃಷ್ಟಿ ಮಾಡಿದಾಗ ಅವಳ ಮುಖವನ್ನ ರೂಪಿಸೋದಕ್ಕೋಸ್ಕರ ಚಂದ್ರನ ಸಾರಭಾಗವನ್ನ, ಅಂದ್ರೆ ಅವನಲ್ಲಿ ಮುಖ್ಯ ಭಾಗ ಯಾವುದಿತ್ತೋ ಆ ಭಾಗವನ್ನ ಅವನು ಕಿತ್ಕೊಂಡ. ಅದರಿಂದಾನೇ ಚಂದ್ರನ ಎದೆಯಲ್ಲಿ ರಂಧ್ರವಾಗಿದೆ. ಅವನಿಗೆ ಅಲ್ಲಿ ಕಳಂಕದ ತರ ಕಾಣಿಸ್ತಾ ಇಲ್ಲ, ಅಲ್ಲಿ ರಂಧ್ರವಾಗಿರೋ ತರ ಕಾಣಿಸ್ತಾ ಇದೆ ಅಂತಂದ್ಬಿಟ್ಟು ಹೇಳ್ತಾನೆ. ಆ ರಂಧ್ರದ ಮೂಲಕ ಆಕಾಶದ ಕಪ್ಪು ಛಾಯೆ ನಮಗೆ ಕಾಣಿಸ್ತಾ ಇದೆ. ಅಂದ್ರೆ ಅಲ್ಲಿ ಹೋಲಾಗಿರೋದ್ರಿಂದ ಆ ಕಪ್ಪು ಕಳಂಕ ಅಂತ ನಾವೇನು ಅನ್ಕೊಂಡಿದೀವೋ ಅದು ಕಳಂಕ ಅಲ್ಲ, ಅಲ್ಲಿ ಹೋಲಾಗಿರೋದ್ರಿಂದ ಹಿಂದಗಡೆ ಇರುವಂತಹ ಆ ಕಪ್ಪು ಆಕಾಶನೇ ನಮಗೆ ಕಾಣಿಸ್ತಾ ಇರೋದು ಅಂತ ಹೇಳಿದಾಗ ಪ್ರಭು ರಾಮಚಂದ್ರ ಹೇಳ್ತಾನೆ, ಈಗ ಅವರೆಲ್ಲ ಹೇಳೋದನ್ನ ಕೇಳ್ದ ಅಲ್ವಾ, ಈಗ ಇವನ ಮನಸ್ಸಲ್ಲಿ ಏನಿದೆ ಆ ವಿಚಾರವನ್ನ ಹೇಳ್ತಾ ಇದ್ದಾನೆ. ವಿಷ ಅನ್ನೋದು ಚಂದ್ರನ ಪ್ರಿಯ ಬಂಧು, ಅಂದ್ರೆ ಸೋದರ ಅಲ್ವಾ, ಅವನ ಸೋದರ ಆಗಬೇಕು. ಯಾಕೆ ಅಂತಂದ್ರೆ ಈಗ ಚಂದ್ರ ಹುಟ್ಟಿದೆಲ್ಲಿಂದ, ಸಮುದ್ರ ಮಂಥನ ನಡಿಬೇಕಾದ್ರೆ ವಿಷ ಬಂತು. ವಿಷ ಬಂದ ಮೇಲೆ ಚಂದ್ರ ಕೂಡ ಆ ಒಂದು ಸಮುದ್ರ ಮಂಥನದಿಂದಾನೇ ಹುಟ್ಟಿರುವಂಥವನು. ಅದಕ್ಕೋಸ್ಕರ ಇವರಿಬ್ರು ಸೋದರರು. ಅದಕ್ಕೆ ತನ್ನ ಪ್ರಿಯ ಬಂಧು ಆಗಿರೋದ್ರಿಂದಾನೇ ಅವನು ವಿಷಕ್ಕೆ ತನ್ನ ಹೃದಯದಲ್ಲಿ ಸ್ಥಾನವನ್ನ ಕೊಟ್ಟಿಟ್ಕೊಂಡಿದ್ದಾನೆ. ಆಮೇಲೆ ತನ್ನ ವಿಷಯುಕ್ತ ಕಿರಣ ಸಮೂಹವನ್ನ ಚೆಲ್ಲಿ ಅವನು ವಿರಹಿಗಳಾದಂತಹ ನರನಾರಿಯರನ್ನ ದಹಿಸ್ತಾ ಇದ್ದಾನೆ ಅಂತಂದ್ಬಿಟ್ಟು ಹೇಳ್ತಾನೆ. ಇಲ್ಲಿ ನೋಡಿ, ರಾಮ ವಿರಹವನ್ನ ಅನುಭವಿಸ್ತಾ ಇದ್ದಾನಲ್ವಾ, ಅವನಿಗೆ ಅದೇ ತರ ಅಲ್ಲಿ ಕಾಣಿಸ್ತಾ ಇದೆ. ಅಂದ್ರೆ ವಿಷ ತನ್ನ ಸೋದರ ಆಗಿರೋದ್ರಿಂದ ತನ್ನ ಹೃದಯದಲ್ಲಿ ಒಂದು ಸ್ಥಾನವನ್ನ ಕೊಟ್ಟಿಟ್ಕೊಂಡಿದ್ದಾನೆ. ತನ್ನ ಆ ವಿಷಯುಕ್ತ ಕಿರಣ ಸಮೂಹವನ್ನ, ಅದ್ರ ಒಳಗಡೆ ಅವನ ಒಳಗಡೆ ಆ ವಿಷ ಇದೆಯಲ್ವಾ, ಅದರ ಮೂಲಕ ಆ ಕಿರಣಗಳ ಸಮೂಹವನ್ನ ಚೆಲ್ಲಿ ಅವನು ಯಾರೆಲ್ಲ ವಿರಹಿಗಳಿದಾರೋ, ಅಂದ್ರೆ ಅವರು ನರ ನಾರಿ ಯಾರಾದ್ರೂ ಆಗಿರಬಹುದು, ಅವರನ್ನೆಲ್ಲ ಅವನು ಸುಡ್ತಾ ಇದ್ದಾನೆ ಅಂತಂದ್ಬಿಟ್ಟು ರಾಮ ಹೇಳ್ತಾನೆ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.